ಹಿಡಿಬೇಕಾದ್ರೆ ವಿದ್ಯುತ್ ಪ್ರವಹಿಸಿ ಮಹಿಳೆಯ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಚಾಮರಾಜಪೇಟೆಯ ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾದಂತಹ ಜನರ ಆಕ್ರೋಶ ಸ್ಫೋಟ ಆಗಿದೆ ಅಂತ ಸ್ಪಾಟ್ಗೆ ಶಾಸಕ ಜಮೀರ್ ಅಹಮದ್ ಖಾನ್ ಶಾಸಕ ಮತ್ತು ಸಚಿವರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಾಗಿರುವಂತಹ ಘಟನೆ ಇದು. ಮೋಟಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ವಿದ್ಯುತ್ ಪ್ರವಹಿಸಿ ಮಹಿಳೆಯ ಸಾವಾಗಿತ್ತು. ಆಕ್ರೋಶಗೊಂಡಂತಹ ಸ್ಥಳೀಯರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ಮೃತರ ಕುಟುಂಬಸ್ಥರಿಗೆ ಕೊಡೋದಕ್ಕೆ ಮುಂದಾದ್ರು. ಈ ವೇಳೆ ಅವ್ರೇನು ಹೇಳಿದ್ರು ಅಂದ್ರೆ ತಿರಸ್ಕರಿಸಿದ್ರು ಅಂತ, ನಮ್ಗೆ ಚೆಕ್ ಬೇಡ, ನಮ್ಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರಂತೆ. ಆಮೇಲೆ ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ಕೆಲವರೆಲ್ಲ ಕಲೆಕ್ಷನ್ ತಗೊಂಡಿದ್ದಾರೆ, ಈ ಕಾರಣಕ್ಕೋಸ್ಕರನೇ ಹೀಗೆಲ್ಲ ಆಯಿತು ಅಂತ ಅವ್ರು ಹೇಳಿದ್ದಾರೆ. ಬಟ್ ಸ್ಪಾಟಲ್ಲಿ ಜನಾಕ್ರೋಶವನ್ನು ಅವರು ಫೇಸ್ ಮಾಡಬೇಕಾಗಿ ಬಂತು. ಜಮೀರ್ ಅಹಮದ್ ಖಾನ್ ಅವರು ಸ್ಪಾಟಿಗೆ ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಪೊಲೀಸರು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ಸ್ಥಳೀಯರು ಯಾರೂ ಅವ್ರನ್ನ ಕೇಳ್ತಾ ಇರಲಿಲ್ಲ. ಅಂತ ಇಲ್ಲ, ಅದೇನಾಗಿದೆ ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ. 3 4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗೆಲ್ಲ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಬ್ಬರು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿದ್ದೆ. ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನೀರು ಕೊಡ್ತಿಲ್ಲ, ನೀರು ಬೇಕು ಅಂದ್ರೆ ಅಲ್ಲಿರುವಂತಹ ಜನರದ್ದೇ ತಪ್ಪು ಅನ್ನೋ ದಾಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಪ್ರಶ್ನೆ ಇರೋದು 15 ದಿನದ ಹಿಂದೆ ಇಲ್ಲಿಗಲ್ ಆಗಿ ಇಲ್ಲೆಲ್ಲ ಕನೆಕ್ಷನ್ ಹಾಕೊಂಡಿರೋದು ಗೊತ್ತಾದ ಮೇಲೆ ಅದನ್ನ ಕಟ್ ಮಾಡಿಸೋ ಕೆಲಸವನ್ನ ಅಧಿಕಾರಿಗಳ ಮುಖಾಂತರ ಮಾಡಿಸ್ಬೇಕಾಗಿತ್ತು. ಇವ್ರು ಯಾಕೆ ಆಗ ಮಾಡಿಸ್ಲಿಲ್ಲ? ಕೇವಲ ಕಿವಿ ಮಾತು ಕೇಳ್ತಾರ ಜನ? ಕೇಳಲ್ಲ. ಆಮೇಲೆ ನೀರು ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ ಅಂತಿದ್ದಾರೆ, ಅದನ್ನೇನು ಅಡ್ರೆಸ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಕೇಳಿದ್ರೆ ಈಗಿನ್ನೂ ಗುದ್ಲಿ ಪೂಜೆ ಮಾಡಿಸಿದ್ದಾರೆ ಅಂತ. ಪಾಪ ಇಷ್ಟು ವರ್ಷಗಳ ಕಾಲ ಅವ್ರ ಬವಣೆ ಹೇಗಿತ್ತು? ಸೊ ಎರಡೂ ಕಡೆ ತಪ್ಪಿದೆಯಲ್ಲ ಇಲ್ಲಿ. ಸೈನ್ ಹಾಕು